ಭಕ್ತಾದಿಗಳಿಗೆಲ್ಲರಿಗೂ ನಮಸಿ. ಸದಾಶಿವ ದೇವಸ್ಥಾನ, ಬಂಕೇಶ್ವರ ದೇವಸ್ಥಾನ ಈ ಈಶ್ವರನಿಂದ ಆಶೀರ್ವಾದ ಪಡೆದು 4 ಮಾತು ಹೇಳಬೇಕು ಅಂತ ನಾನೇ ಟಾರ್ಗೆಟ್ ಇಟ್ಕೊಂಡಿದ್ದೇನೆ. 5 ನಿಮಿಷ ಅಷ್ಟೇ ಅಂತ. ಯಾಕೆಂದರೆ ರಘುನಾಥ್ ಸೋಮಯಾಜಿಯವರು ಮಾತಾಡಿದ ಮೇಲೆ ಏನು ಉಳಿದಿರೋದಿಲ್ಲ. ಫಂಡಮೆಂಟಲಿ 400 ವರ್ಷಗಳ ಹಿಂದೆ ಈ ದೇಶದ ಜನಸಂಖ್ಯೆ 20 ಕೋಟಿ ಜನಸಂಖ್ಯೆ ಇತ್ತು. ಆವಾಗ ವಿದ್ಯಾಭ್ಯಾಸ ಹೇಗೆ ನಡೀತಿತ್ತು ಅಂದರೆ, ಒಂದು ದೇವಸ್ಥಾನ, ಆ ದೇವಸ್ಥಾನದೊಟ್ಟಿಗೆ 2 ಅರ್ಚಕರು, ಅದರೊಟ್ಟಿಗೆ ಒಂದು 4 ಜನ ಪಾಠ ಮಾಡಿಕೊಂಡ ಕೆಲವು ಬ್ರಾಹ್ಮಣ ಹುಡುಗರು. ಇವರಿಂದ ಬಾಯಿಂದ ಬಾಯಿಗೆ ಎಜುಕೇಷನ್ ಹೋಗಿ ಅದು 6 ಜನ ಇದ್ದದ್ದು 10 ಜನ ಆಯಿತು, 10 ಜನ ಇದ್ದದ್ದು 20 ಜನ ಆಯಿತು. 20 ಕೋಟಿ ಜನಸಂಖ್ಯೆ 40 ಕೋಟಿ ಆದಾಗ 100 ಜನ ವಿದ್ಯಾಭ್ಯಾಸ ಪಡೆಯೋರಾದರು. ಅದೇ ಥರ ಮತ್ತೆ 20 ಕೋಟಿ ಜನಸಂಖ್ಯೆ ಆದಾಗ ಅಲ್ಲಿ ಅವರು ಆ ಲೀಡರ್ಸ್ಗಳು ಏನು ಮಾಡಿದರು ಅಂದರೆ, ಅದೇ ಅರಳಿಕಟ್ಟೆ ಕೆಳಗಡೆ ಕೂತ್ಕೊಂಡು ಗುರುಕುಲವನ್ನು ಮಾಡಿದರು. ಗುರುಕುಲ ಅಂತ ಕೇಳ್ಬೋದು, ಇವುಗಳು ನಡೀತಾ ಇದೆ ಕೆಲಸತೆ. ಗುರುಕುಲವು ಸಾಧ್ಯ ಆಗದೇ ಇದ್ದಾಗ, ಜನಸಂಖ್ಯೆ 50-60 ಕೋಟಿ ಆದಾಗ ಶಾಲೆ ಅಂತ ಶುರುವಾಯಿತು. ಶಾಲೆ ಅಂತ ಶುರುವಾದ ಮೇಲೆ ಅದಕ್ಕೆ ಆರ್ಗನೈಸ್ಡ್ ಟೆಂಪಲ್, ಅರ್ಚಕರು, ಸ್ಕೂಲ್ ಗುರುಗಳು, ಆಮೇಲೆ ವಿದ್ಯಾಭ್ಯಾಸ. ಈ ಥರ ಅದು ಒಂದು ಇಂಪಾರ್ಟೆನ್ಸ್ ಪಡೆದಿತ್ತು. ಅದೇ ಥರ ದೇವಸ್ಥಾನಗಳು ಇವಾಗ ಏನನ್ನು ಹೇಳಿಕೊಡ್ತದೆ ಮಕ್ಕಳಿಗೆ ಅಂದರೆ, ಭಯ, ಭಕ್ತಿ ಆ್ಯಂಡ್ ಶುದ್ಧವನ್ನು ಹೇಳಿಕೊಡುತ್ತದೆ. ಎಲ್ಲರೂ ನಾವು ಸ್ವಲ್ಪ ಸಮಯವನ್ನು ನಮ್ಮ ಫ್ಯಾಮಿಲಿಗೆ ಒದಗಿಸಿದಾಗ ಆ ಮಕ್ಕಳದ್ದು ಎಜುಕೇಷನ್ ಫಾರ್ ಅರ್ನಿಂಗ್, ಎಜುಕೇಷನ್ ಫಾರ್ ಕಮಾಯಿ ಮಾಡಲಿಕ್ಕೆ ಮಾತ್ರ ಅಲ್ಲ, ಮನುಷ್ಯತ್ವ ಮಾಡುವಂತಹ ವಿದ್ಯೆಗಳನ್ನು ಕಲಿಬೇಕಾದ್ರೆ ದೇವಸ್ಥಾನಗಳು ಬೇಕು. ದೇವಸ್ಥಾನದ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿಕೊಂಡಿರುವಂತಹ ವಿದ್ಯೆಯನ್ನು ಕಲಿಸಲಿಕ್ಕೆ ಈ ಥರ ದೇವಸ್ಥಾನಗಳು ಬೇಕು. ಯಾಕೆ ಬೇಕು ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನಮಗೆ ಕಲಿಯುಗದಲ್ಲಿ ಯಾರು ಇರಬೇಕು ಅಂತ ಹೇಳಿ ನೀವು ಕ್ವಶನ್ ಮಾಡಿದರೆ, ಕಲಿಯುಗದಲ್ಲಿ ರಾಕ್ಷಸರೇ ಇರಬೇಕು ಎಂಬ ಒಂದು ಪದ್ಧತಿ. ಅದೇ ಥರ ಲಾಸ್ಟ್ ಒಂದು 20 ವರ್ಷದಿಂದ ನಮ್ಮ ದೇಶದಲ್ಲಿ ರಾಕ್ಷಸರೇ ಇರುವಂಥ ಒಂದು ವ್ಯವಸ್ಥಿತ ಸ್ಥಿತಿ ಆಗಿದೆ. ಅದನ್ನು ಹೋಗಬೇಕು ಅಂತಾದರೆ ನಾವು ಸಜ್ಜನರನ್ನು ರೆಡಿ ಮಾಡುವಂತಹ ಫ್ಯಾಕ್ಟ್ರಿಗಳನ್ನು ರೆಡಿ ಮಾಡಬೇಕು. ಸಜ್ಜನರನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿಗಳಂದ್ರೆ ಏನು? ಅವನಿಗೆ ಭಯ, ಭಕ್ತಿ, ಶ್ರದ್ಧೆ, ಆ್ಯಪ್ಟಿಟ್ಯೂಡನ್ನ ಹೇಳಿಕೊಡುವಂತಹ ಒಂದು ಸಂಸ್ಥೆ. ಅಪಾರ್ಟ್ ಫ್ರಮ್ ಎಜುಕೇಷನ್, BE, MTech, PhD, BA, BCom. ಈಗ ಏನಾಗಿದೆ ಅಂದರೆ, ಈ ಡಿಗ್ರಿಗಿಂತ ಜಾಸ್ತಿ ನಿಮ್ಮ ಮನಸ್ಸಿನ ಭಾವನಾತ್ಮಕ ಸ್ಪಿರಿಟ್, ಭಾವನಾತ್ಮಕ ಒಂದು ಶ್ರದ್ಧೆ, ಆ ಹುಡುಗರನ್ನ ಲೀಡರ್ಶಿಪ್ಪನ್ನು ಈಗ ಜಾಸ್ತಿ ಜನ ಕೇಳ್ತಾರೆ. ಈಗ ನಮ್ಮದು ದೇಶದ 11-12 ವರ್ಷದ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ, ಟೆಂಪಲ್ಗಳಿಗೆ ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇವಸ್ಥಾನದ ಇಕಾನಮಿ ಈ ದೇಶದಲ್ಲಿ 6 ಲಕ್ಷ ಕೋಟಿ ರೂಪಾಯಿಯ ಇಕಾನಮಿ. ಸೌತ್ ಕೆನರಾ ಎಲೋನ್ 1,000 ದೇವಸ್ಥಾನಗಳಲ್ಲಿ ಮೋರ್ ದೆನ್ 20,000 ಕೋಟಿ ರೂಪಾಯಿದ ಇಕಾನಮಿ. ಈ ಇಕಾನಮಿ ಎಲ್ಲಿ ಹೋಗುತ್ತೆ ಅಂತ? 6 ಲಕ್ಷ ಕೋಟಿ ರೂಪಾಯಿಯ ದೇವಸ್ಥಾನದ ಇಕಾನಮಿ ಈಕ್ವಲ್ ಟು ಲೆಸ್ ದ್ಯಾನ್ ಕರ್ನಾಟಕದ ಟೋಟಲ್ ಬಜೆಟ್ 4 ಲಕ್ಷ ಕೋಟಿ ರೂಪಾಯಿ. ನೀವು ಎಣಿಸ್ಬೋದು. ನೀವೆಲ್ಲ ಕಂಟ್ರಿಬ್ಯೂಟಿಂಗ್, ದೇವಸ್ಥಾನಕ್ಕೆ ಕಾಣಿಕೆ ಆಗಲಿ, ನಿಮ್ಮ ಟೈಮ್ ಆಗಲಿ, ನೀವಿಷ್ಟು ಚಂದ ಮಾಡುವಂಥ ಒಂದು ವ್ಯವಸ್ಥಿತ ಭಾವನಾತ್ಮಕ ಸಂಪರ್ಕದ ಎಜುಕೇಷನ್ನು ಕೊಡುವಂತಹ ಸ್ಥಿತಿಗಳು, ಅದು ನೀವು ಮಾಡುವಂತಹ ಫ್ಯೂಚರಿಗೆ ಬೇಕಾದಂತಹ, ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಜನಗಳನ್ನು ಸೃಷ್ಟಿಸುವಂತಹ ಒಂದು ಅನುಕೂಲತೆ ಇದು. ಆದ್ದರಿಂದ ಈ ಜಾಗದಲ್ಲಿ ಇಷ್ಟು ಒಳ್ಳೆಯ ಪ್ರೋಗ್ರಾಮನ್ನು ಗಣೇಶ್ ಸೋಮಯಾಜಿಯವರ ಅದು ಏನೋ ಒಂದು ಅಲರ್ಟಲ್ಲಿ ಭಾಳ ಕಷ್ಟದಲ್ಲಿದ್ದಾಗಲೂ ಕೂಡ ನನ್ನ ಮ್ಯಾಕ್ಸಿಮಮ್ ಇನ್ಕಮನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಉದ್ಧಾರ ಮಾಡಿದರು. ಅವರು ಉದ್ಧಾರ ಮಾಡಿ ಊಟ, ಬಂದವರಿಗೆ ಒಂದು ರಿಸೆಪ್ಷನ್, ಆಮೇಲೆ ಅದು ಏನೇನೋ ಕಲ್ಪನೆಗಳಿತ್ತು ಅವರಿಗೆ. ಈ ದೇವಸ್ಥಾನದ ಸುತ್ತ ಬಂದರೆ ಈಶ್ವರನನ್ನು ಎಕ್ಸ್ಪ್ಲೈನ್ ಮಾಡುವಂತಹ ವಿಗ್ರಹಗಳನ್ನು, ಅವ್ರದ್ದೇ ಒಂದು ಐಡಿಯಾ.
ಅದನ್ನವೇ ನೋಡಿಕೊಂಡು 1 ಗಂಟೆ ಕಳಿಬೋದು ನಾವು ಆ್ಯಕ್ಚುಲಿ. ಅಷ್ಟೊಂದು ಎಜುಕೇಟಿವ್ ಟೈಪ್ ಆಫ್ ಆ ಒಂದು ಭಾವನಾತ್ಮಕ ಸ್ಪಿರಿಟನ್ನು ಮಾಡುವಂಥ ಈಶ್ವರಗಳನ್ನು ಹಾಕಿದ್ದಾರೆ ಅಲ್ಲಿ. ಆಮೇಲೆ ಈಗ ರಘುನಾಥ ಸ್ವಾಮೀಜಿಯವರು ಅದಕ್ಕೆ ಭಾಳಷ್ಟು ಹುರುಪು, ಜನರನ್ನು ಒಟ್ಟು ಮಾಡುವಂಥ ಆ ಒಂದು ಅವರ ಆ್ಯಟಿಟ್ಯೂಡು ಇವಾಗ ನೋಡಿದರೆ ಯಾರು ಪೊಲಿಟಿಷಿಯನ್ಸ್ ಇಲ್ಲ. ನಾನೇನು ಅವರ ಮೇಲೆ ದ್ವೇಷ ಇಲ್ಲ. ನಾನು ಹೇಳೋದು, ನೀವುಗಳು ನಿಮ್ಮ ದೇವಸ್ಥಾನ ಸಜ್ಜನರನ್ನು ರೆಡಿ ಮಾಡುವಂಥ ಜನಗಳು, ಸಜ್ಜನರನ್ನು ಜನ ಮಾಡುವಂಥ, ನಾವೀಗ ಫ್ಯಾಕ್ಟ್ರಿಯಲ್ಲಿ ಏನೋ ಒಳ್ಳೆ ಹುಡುಗರನ್ನ ಇಂಜಿನಿಯರ್ಸ್ನ ಟ್ರೈನಿಂಗ್ ಕೊಡ್ತೀವಿ, ಆದರೆ ಸಜ್ಜನರನ್ನು ಸರಿ ಮಾಡುವಂಥ ಟ್ರೈನಿಂಗ್ ನಮ್ಮಲ್ಲಿಲ್ಲ. ಅದು ಇಲ್ಲಿರೋದು ಇವ್ರ ಹತ್ರ ಇರೋದು. ಇವರೆಲ್ಲ ಕಾಂಟ್ರಿಬ್ಯೂಟರ್ಸ್ ಆಫ್ ಸಜ್ಜನ, ನಮ್ಮ ದೇಶದ ಸಜ್ಜನರನ್ನು ಮಾಡುವಂಥ ವ್ಯಕ್ತಿಗಳು. ಅವರು ದೇವಸ್ಥಾನವನ್ನು ನೋಡಿಕೊಳ್ಳೋರಾಗಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪುರೋಹಿತರ ಥರ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಒಂದು ಮನಸ್ಸನ್ನು ನಾವು ನೋಡೋದು. ಎಲ್ಲ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಪುರೋಹಿತರು ಅಥವಾ ಅರ್ಚಕರು ನಿನಗೆ ಒಳ್ಳೆಯದಾಗಲಿ, ನಿನಗೆ ಒಳ್ಳೆಯದಾಗಲಿ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದೇ ಒಂದು ಮನಸ್ಸು. ಅದನ್ನು 100 ಸಲ ಹೇಳಿದಾಗ ನಾವು ಅದನ್ನು ಪಡ್ಕೊಳ್ಳೋಣ. ಸಖಿನೋ ಜನ ಸುಖಿನೋ ಭವಂತು, ನಮಗೆಲ್ಲವೂ ಒಳ್ಳೆಯದಾಗಲಿ ಎಂಬ ಒಂದು ತಾತ್ಪರ್ಯವನ್ನು ತಗೊಳ್ಳುವಂಥ ಒಂದು ಕನ್ವೀನಿಯಂಟ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಅದು ಟೆಂಪಲ್ಸ್. ಸೊ ಇದನ್ನು ಹೇಳಿ ನಾನೇನು ಮಾತಾಡಬೇಕು ಅಂತ ಅವರೇನು ಹೇಳಿಲ್ಲ, ಆದರೆ 2-3 ವಿಷಯಗಳನ್ನು ಈ ಒಂದು ಸಣ್ಣದಾಗಿ ಹೇಳ್ತೀನಿ. ಇಷ್ಟು ದೇವಸ್ಥಾನದಲ್ಲಿ ಅಷ್ಟು ದುಡ್ಡಿದೆ. ತಿರುಪತಿಯಲ್ಲಿ ಎಷ್ಟೋ ಕೋಟಿ ರೂಪಾಯಿ ಇದೆ, ಅವನೇನೋ ಕಾಲೇಜ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇನ್ನು ಯಾವುದೋ ಈಗ ಅಯೋಧ್ಯ ಬಂದಿದೆ, ಅಲ್ಲಿ ಒಂದು 400 ಕೋಟಿ ರೂಪಾಯಿ ಅಷ್ಟು ಒಂದು ವರ್ಷಕ್ಕೆ ಬರುತ್ತೆ. ಆದರೆ ಯಾವ ದೇವಸ್ಥಾನದವರು ಉಂಡಿಗೆ ಬಂದ ದುಡ್ಡನ್ನೆಲ್ಲ ನಿಮಗೆ ನಿಮ್ಮ ಕಷ್ಟಕ್ಕೆ ಕೊಡ್ತೀವಿ ಅಂತ ಅದೊಂದು ಮೊಮೆಂಟಮ್ ಅದು ಆ್ಯಕ್ಚುಲಿ. ಅದು ರಘುನಾಥ ಸ್ವಾಮೀಜಿಯವ್ರದ್ದೊಂದು ಕಲ್ಪನೆ. ಅದು ನಾನೆಲ್ಲೂ ನೋಡಿಲ್ಲಪ್ಪ. 140 ಕೋಟಿ ಜನದ ಟ್ಯಾಕ್ಸನ್ನು ಫೈನಾನ್ಸ್ ಮಿನಿಸ್ಟರ್ ರಿಸೀವ್ ಮಾಡಿ ಅದನ್ನು ಟ್ಯಾಕ್ಸ್ ಕೊಡುವವರಿಗೆ ವಾಪಸ್ ಕೊಡ್ತೀನಿ, ನಾನು ಎಲ್ರಿಗೆ ಕೊಡ್ತೀನಿ ಅಂತ ಯಾರೂ ಏನು ಮಾಡಿಲ್ಲ. ಯಾಕಂದರೆ ಕಷ್ಟದಲ್ಲಿರುವವರಿಗೆ ಯಾರು ನಾನು ಇಷ್ಟುವರೆಗೆ ನೋಡಿದ್ದಿಲ್ಲ. ಅದು ಆ್ಯಕ್ಚುಲಿ ಎಲ್ಲರಿಗೆ ಎಲ್ಲಿ ಹೋಗುತ್ತೆ ಅಂದರೆ ರೋಡ್ಗೆ, ಬ್ರಿಡ್ಜಸ್ಗೆ ಎಲ್ಲ ಹೋಗುತ್ತೆ. ಅದು ಇವರು ಐಡೆಂಟಿಫೈ ಮಾಡಿ ಯಾರು ಈಗ ಬೇಕು, ಯಾರಿಗೆ ಕಷ್ಟ ಇದೆ ಈಗ ಅದಕ್ಕೆ ಸ್ಪಂದಿಸಬೇಕು ಎಂಬ ಒಂದು ಕಲ್ಪನೆಯನ್ನು ಮಾಡಿ ಈಗ ಈ ಮೊಮೆಂಟಮ್ ಈಗ ತುಂಬ ಪ್ರೆಸ್ನವ್ರು ಬಂದಿದ್ದಾರೆ. ಆ ಪ್ರೆಸ್ನವರೆಲ್ಲ ಈಗ ಇದನ್ನು ತುಂಬ ಕಡೆ ಕವರ್ ಮಾಡ್ತಾರೆ. ನಾನು ಹೇಳೋದು 1000 ಟೆಂಪಲ್ ಇದೆ ನಮ್ಮ ಸೌತ್ ಕೆನಡಾದಲ್ಲಿ. 1000 ಟೆಂಪಲಿದ್ದು ಕಾಣಿಕೆಗಳನ್ನೆಲ್ಲರೂ ನಾವು ಬಡವರಿಗೆ, ಬಗ್ಗರಿಗೆ, ಯಾರ್ಯಾರಿಗೆ ಬೇಕೋ ಅವರಿಗೆ ಕೊಟ್ಟರೆ ನಮ್ಮ ಇಕಾನಮಿ ಎಲ್ಲಿಗೆ ಹೋಗ್ಬೋದು ಅಂತ ನಾನು ಐ ಆಮ್ ಜಸ್ಟ್ ಥಿಂಕಿಂಗ್. ನಾನು ರಿಸರ್ಚ್ ಮಾಡ್ತಾ ಇದ್ದೇನೆ. ಎಷ್ಟು ಅಂತ ಈಗ ಕೂತ್ಕೊಂಡು ಬಿಟ್ಟು ನೋಡ್ತಾ ಇದ್ದೇನೆ. 6 ಲಕ್ಷ ಕೋಟಿ ರೂಪಾಯಿ ದೇಶದ ಸಂಪತ್ತನ್ನು, ಇಲ್ಲಿಯ 1 ಲಕ್ಷ ಕೋಟಿ ರೂಪಾಯಿಯ ಸಂಪತ್ತನ್ನು ಬೇಕಾದವರಿಗೆ ಒಂದು ಹಾಕಿ ಕೊಡುವಂಥ ಒಂದು ಅನುಕೂಲತೆಯ ಒಂದು ಮಾಡಿದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 17 ವರ್ಷದ ಹಿಂದೆ ಗುರುನರಸಿಂಹ ದೇವಸ್ಥಾನಕ್ಕೆ 50,000 ರೂಪಾಯಿ ಇನ್ಕಮ್ ಇತ್ತು ಒಂದು ತಿಂಗಳಿಗೆ. ಈಗ ಅದು ನಾವು 10 ವರ್ಷ ನಾನು ದುಡಿದೆ, ಆಮೇಲೆ 5 ವರ್ಷ ಅವರು ಹೋಗಿದ್ದರು ಧರ್ಮದರ್ಶಿಯಾಗಿ, ರಘುನಾಥ ಸ್ವಾಮೀಜಿ ಅವರಿದ್ದರು. 50,000 ಇನ್ಕಮ್ ಇದ್ದದ್ದು ಈಗ 20 ಲಕ್ಷ ರೂಪಾಯಿ ಪರ್ ಮಂತ್. ಆ ವಾತಾವರಣದಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಕ್ಷೇತ್ರ ಮಾಡಿದ್ದಾರೆ 20 ವರ್ಷದಲ್ಲಿ. ಒಂದು ದೇಶ ಗ್ರೋತ್ ಆಗಿದೆ, ಇನ್ನೊಂದು ಜನರಿಗೆ ಭಾವನಾತ್ಮಕವಾದ ಸಂಪರ್ಕದಿಂದಾಗಿ ನನಗೆ ಒಳ್ಳೆಯದಾಗ್ತದೆ ಅಲ್ಲಿಗೆ ಹೋದರೆ, ನನಗೆ ಅಲ್ಲಿಗೆ ಹೋದರೆ ಒಳ್ಳೆಯದಾಗ್ತದೆ ಅಂತ ಹೇಳಿಬಿಟ್ಟು ದುಡ್ಡು ತಂದು ಹಾಕ್ತಾರೆ. ಅದೇ ಥರ ಆ ಎಕ್ಸಾಂಪಲ್ನ ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಈ ಪರಿಸರದಲ್ಲಿ ಈ ದೇವಸ್ಥಾನಕ್ಕೆ ಅದೇ ಥರ ಆಗುವಂಥ ಒಂದು ಲೀಡರ್ಶಿಪ್ ಇದೆ, ಅದಕ್ಕೊಂದು ಫೋಕಸ್ ಇದೆ, ಜನರ ಸಹಕಾರ ಇದೆ. ಇಷ್ಟು ಜನ ಸಹಕಾರ ಮಾಡಿದರೆ ಇದನ್ನು ಒಂದು ಕ್ಷೇತ್ರ ಅಂತ ಮಾಡಿದರೆ ಬೇರೆ ಊರಿನಿಂದ ಬಂದವರು ಕೂಡ ಇಲ್ಲಿ ಇದನ್ನು ಈಗ ಇಲ್ಲಿ ಆಲ್ರೆಡಿ ಬೆಂಗಳೂರಿನಿಂದ ಅಪರ ಕ್ರಿಯೆ ಮಾಡಲಿಕ್ಕೆ ನಾವು ಈ ನದಿ ತೀರದಲ್ಲೇ ಬರಬೇಕು ಅಂತ ಅಲ್ಲಿಂದ 20 ಜನ 40 ಜನ ಬಂದು ಮಾಡುವಂಥ ಒಂದು ವ್ಯವಸ್ಥಿತ. ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ನಾನು ಇವಾಗ ಶುಭ ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಇಲ್ಲಿನ ನರಿಕೊಂಬಗೆ ನಮ್ಮ ಕೃಷ್ಣ ಸೋಮಯಾಜಿಯವರಿಂದ ಹಿಡಿದು ಈಗಿನ ಎಲ್ಲ ಸೋಮಯಾಜಿಯವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಗಟ್ಟಿ ಇಟ್ಕೊಳ್ಬೇಡಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್.